ಫ್ರೆಂಡ್ಸ್, ಎಸ್ ಮತ್ತೊಂದು ಸ್ಪೆಷಲ್ ಗ್ಯಾಜೆಟ್ ಸೀರೀಸ್ ಸ್ನ್ಯಾಪ್ಡೀಲ್ ಇಂದ ಗ್ಯಾಜೆಟ್ಸ್ ಗಳನ್ನ ಆರ್ಡರ್ ಮಾಡಿದ್ದೀವಿ. ನಾನಂತೂ ಫುಲ್ ಎಕ್ಸೈಟೆಡ್ ಇದ್ದೀನಿ. ಕೆಲವೊಂದರಲ್ಲಿ ಕಲರ್ ಇದೆ, ಕೆಲವೊಂದರಲ್ಲಿ ಹಂಗೆ ಸುಮ್ಮನೆ ಕಳಿಸಿದೀವಿ ಅನ್ನೋ ಹಾಗೆ ಪ್ರಾಡಕ್ಟ್ ನ ಕಳ್ಸವ್ರೆ. ಸೊ ನೋಡ್ಕೋಬಹುದು ಸ್ನ್ಯಾಪ್ಡೀಲ್ ಅವರ ಸ್ಪೆಷಲ್ ಆಫಿಷಿಯಲ್ ಬಾಕ್ಸ್. ಇದ್ಯಾವ್ದು ಹಾಗಾದ್ರೆ? ಇದ್ಯಾವ್ರ ಬಾಕ್ಸ್? ಎಸ್ ಅಲ್ಲಿ ಮೊದಲೇ ಗ್ಯಾಜೆಟ್ ತುಂಬಾ ಯೂಸ್ಫುಲ್ ಇದೆ. ಸೊ ಬಾಕ್ಸ್ ನೋಡ್ಕೋಬಹುದು, ಯಾವುದೋ ಲೋಕಲ್ ಪ್ಯಾಕೇಜಿಂಗ್ ಕೊಟ್ಟವ್ರೆ. ಎಸ್ ಓಕೆ, ಓಪನ್ ಮಾಡಿದ ತಕ್ಷಣ ಎಸ್ ಇದೊಂದು ಸ್ಪೆಷಲ್ ಆಗಿರುವಂತ ಶಾಪಿಂಗ್ ಬ್ಯಾಗ್. ಇಷ್ಟು ಚಿಕ್ಕದ ಶಾಕ್ ಆಗ್ಬಿಡಿ. ಓಕೆ ಎಸ್ ಇದನ್ನ ಒಂದೇ ಸರಿ ನೋಡಿದ ತಕ್ಷಣ ಬುಗ್ರಿ ಜೊತೆ ಆಟ ಆಡ್ತಿದ್ವಿ, ಅದಕ್ಕೇನೋ ಕರಿತಿದ್ವಿ. ಸೊ ಇದಕ್ಕೇನಂತೀರಿ ನೀವು ಕಮೆಂಟ್ ಮಾಡಿ. ಓಕೆ ಓಪನ್ ಮಾಡೋಣ. ನೈಸ್. ಓ ಮ್ಯಾನ್, ಎಸ್ ಇದೇ ನಮ್ಮ ಕೈ ಚೀಲ ಹರಿದೋಗಿದೆಯಾ? ಮಿಡಲ್ ಥರ ಆಗಿದೆ ಇದು. ಮೇ ಬಿ ಇನ್ನೂ ಇದೆ ಒಳಗಡೆ. ಹರಿದೋದ್ರೆ ಕಷ್ಟ, ಬರ್ತಾನಿಲ್ಲ ಹೊರಗಡೆ. ಓ ಮ್ಯಾನ್, ಸಿಕ್ಕಾಕೊಂಡಿದೆ ಗುರು. ಇದು ಯಾರೋ ಯೂಸ್ ಮಾಡಿ ಕಳಿಸಿದ್ದಾರೆ ಗೊತ್ತಾಗ್ತಿಲ್ಲ. ಸೊ ಈ ರೀತಿ ತಿರ್ಸಿ ತೆಗಿಬೇಕು ಗುರು. ಎಸ್ ಇನ್ನೂ ಬರ್ಬೇಕು ಹೊರಗಡೆ ಇದು. ಓಹೋ ಫ್ರೆಂಡ್ಸ್, ಇವಾಗ ಅಸಲಿ ಮಾಲ್ ಹೊರಗೆ ಬಂತು. ಸೊ ಇದು ಸ್ಪೆಷಲ್ ಆಗಿರುವಂಥ ಬ್ಯಾಗ್. ಈ ರೀತಿ ಬ್ಯಾಗ್ ಹಾಕೊಂಡು ನೀವು ಆಫೀಸ್ಗೆ ಅಥವಾ ಆಫೀಸಿಂದ ಬರಬೇಕಾದ್ರೆ ಯಾರಾದರೂ ನೋಡಿದ್ರೆ ಜೇಬ್ಗೆ ದುಡ್ಡು ಹಾಕ್ತಾರೆ. ಐ ಹೋಪ್ ನಿಮ್ಗೆ ಅರ್ಥ ಆಗಿದೆ. ಎಸ್ ಈ ಬ್ಯಾಗ್ನ ನೀವು ನಾರ್ಮಲ್ ಎಲ್ಲಾದರೂ ಟ್ರಾವೆಲ್ ಮಾಡ್ತಿದ್ದೀರಾ ಅಂತಂದರೆ ಇದು ತುಂಬ ಯೂಸ್ಫುಲ್ ಇದೆ. ಸೊ ಇದರಲ್ಲಿ ಸ್ಪೇಸ್ ಕೂಡ ತುಂಬ ಇದೆ ಆಯಿತಾ. ಸೊ ದೊಡ್ಡದಾಗಿ ನೋಡ್ಕೋಬೋದು. ಬಟ್ ಇದ್ರ ಕ್ವಾಲಿಟಿ ತುಂಬ ಲೋ ಕ್ವಾಲಿಟಿ ಇದೆ. ಸ್ವಲ್ಪ ಎಲ್ಲಾದರೂ ತಾಗ್ದಪ್ಪ ಅಂದರೆ ಅರ್ಧ ಹೋಗುತ್ತೆ. ಮತ್ತು ಈ ಸೈಡ್ಗೆ ವಾಟರ್ ಬಾಟಲ್ ಕೂಡ ಆಗೋದಂತೆ. ಸೊ ವಾಟರ್ ಬಾಟಲ್ ಇದ್ರ ಕುದುರೋದಿಲ್ಲ. ಸೊ ತುಂಬ ಚಿಕ್ಕದಾಗಿ ವಾಟರ್ ಬಾಟಲ್ ಬೇಕು. ಯಾವ ಗುರು ಇದ್ರಲ್ಲಿ ವಾಟರ್ ಬಾಟಲ್ ಆಗ್ತಾವನೆ? ಸದ್ಯಕ್ಕೆ ಇದ್ರ ವೇಟ್ ಕ್ಯಾಪೇಬಲ್ ಆದರೂ ಎಷ್ಟಿದೆ ನೋಡೋಣ ಅಂತೆ. ಸೊ ಎಲ್ಲ ನಾವು ಬಾಕ್ಸಸ್ಗಳನ್ನ ಹಾಕ್ತಾ ಇದ್ವಿ. ಓ ಮೈ ಗಾಡ್. ಓಕೆ 1 2 3 4 5 6 7 ಬ್ಯಾಗ್ ತುಂಬ ಇದ್ ಗುರು. ಎಸ್ ನೋಡ್ಕೋಬಹುದು, ಈ ರೇಂಜಿಗೆ ಇದು ಕ್ಯಾಪಬಲ್ ಇದೆ. ಸೊ ಇನ್ನು ಹೆವಿ ವೇಟ್ ಕ್ಯಾಪಬಲ್ ಮಾಡತ್ತೆ. ಬಟ್ ಇದನ್ನೆಲ್ಲ ಟ್ರೈ ಮಾಡಕ್ ಹೋಗಿ ನಿಮ್ ಕೈ ಚೀಲನ ಹರ್ಕೋಬೇಡಿ. ಸೊ ಇನ್ನು ನಿಮ್ ಕೆಲಸ ಮುಗಿದ ತಕ್ಷಣ ಈ ರೀತಿ ಇದನ್ನ ತಿರ್ಸಿದ್ರೆ ಸ್ವಲ್ಪ ಇದನ್ನ ಮಡಿಸಬೇಕಾದ್ರೆ ಕಷ್ಟ. ಬಟ್ ಎಸ್ ಇವಾಗ ನಮ್ಮ ಬ್ಯಾಗ್ ಮತ್ತೆ ಸೀಕ್ರೆಟ್ ಪ್ಲೇಸ್ ಅಲ್ಲಿ ಹೋಗ್ಬೇಕು. ಎಸ್ ಈ ಗ್ಯಾಜೆಟ್ ತುಂಬಾ ಯೂಸ್ ಆಗೋದು ಎಲ್ಲಾದ್ರೂ ಕಳ್ಳತನಕ್ಕೆ ಹೋಗ್ಬೇಕಪ್ಪ ಅಂತ ಲೂಟಿ ಮಾಡ್ಬೇಕಂದ್ರೆ ಇಂಥ ಒಂದು 4-5 ಕೈ ಚೀಲ ತಗೊಂಡೋದ್ರೆ ಆಯ್ತು, ಎಲ್ಲ ಸಾಮಾನ್ ನಮ್ದ. ಒಟ್ಟಾರೆ 320 ರೂಪಾಯಿಗೆ ಒಂದು ಯುನೀಕ್ ಗ್ಯಾಜೆಟ್ ಇದೆ, ಯೂಸ್ಫುಲ್ ಕೂಡ ಇದೆ. ಇಡಿಸ್ತಲ್ಲಿ ಎರಡನೇ ಗ್ಯಾಜೆಟ್ ಆಫೀಸ್ ಆಗಿ ಸ್ನ್ಯಾಪ್ಡೀಲ್ ಪ್ರಮೋಷನ್ ನೋಡ್ತಾ ಇದ್ವಿ. ಸೊ ತುಂಬಾ ದಿನಗಳಿಂದ ಇದನ್ನ ಪರ್ಚೇಸ್ ಮಾಡ್ಬೇಕಂತ ಅನ್ಕೊಂಡಿದ್ದೆ ಅಮೆಝಾನ್ ಎಲ್ಲ. ಕೊನೆಗೂ ಸ್ನ್ಯಾಪ್ಡೀಲ್ ಅಲ್ಲಿ ಪರ್ಚೇಸ್ ಮಾಡಿದ್ವಿ. ಫ್ರೆಂಡ್ಸ್ ನೋಡ್ಕೋಬಹುದು 24-10 ಸ್ಪೆಷಲ್ ಆಗಿರುವಂತ ಸೋನಿ ಲೆನ್ಸ್ ವಿತ್ ಕಾಫಿ ಕುಡಿತಾ ಮಜಾ ಮಾಡಬಹುದು. ಎಸ್ ಓಕೆ ಎಸ್ ಫ್ರೆಂಡ್ಸ್, ಇದೊಂದು ಕೆನಾನ್ ಅವರ ಸ್ಪೆಷಲ್ ಲೆನ್ಸ್. ತುಂಬಾ ಹಗುರ ಇದೆ ನೋಡಕ್ಕೆ, ಲೈಕ್ ಒಂಥರ ಕಂಪ್ಲೀಟ್ಲಿ ಇದು ಒಂದು ಒರಿಜಿನಲ್ ಲೆನ್ಸ್ ಅನ್ಸುತ್ತೆ. ಬಟ್ ಇದು ಲೆನ್ಸ್ ಅಲ್ಲ. ಎಣ್ಣೆ ಹಾಕ್ಬಿಟ್ಟು ಫುಲ್ ಚೇಸ್ ಮಾಡ್ತಾ ಪಾರ್ಟಿ ಮಾಡ್ಬೋದು. ಸೈಡ್ಗೆಲ್ಲ ಪ್ಲಾಸ್ಟಿಕ್ ಇದೆ ಗುರು, ಅಷ್ಟೊಂದು ಈಸಿ ಅಲ್ಲ. ತಂದ ತಕ್ಷಣ ಒಂದ್ಸರ್ತಿ ತೊಳೆದ್ಬಿಟ್ಟು ಕುಡಿರಿ. ಮತ್ತು ಇಲ್ಲೇ ಕೂಡ ಒಂದು ಕ್ಯಾಪ್ ಇದೆ. ಎಸ್ ಈ ರೀತಿಯಾಗಿ ಓಪನ್ ಮಾಡ್ಬಿಟ್ಟು ಡೈರೆಕ್ಟ್ಲಿ ಇಲ್ಲಿಂದಾನೆ ಎಣ್ಣೆ ಹಾಕಬಹುದು. ಎಸ್ ನೋಡಕ್ಕೆ ತುಂಬಾ ಯುನೀಕ್ ಆಗಿರುವಂತ ಗ್ಯಾಜೆಟ್ ಇದೆ. ಸೊ ಇದನ್ನ ಸ್ಟುಡಿಯೋನಲ್ಲಿ ಅಲ್ಲಿ ಸೆಟಪ್ ಮಾಡಕ್ಕೆ ನಮ್ಗೆ ತುಂಬಾ ಇಷ್ಟ ಆಗುತ್ತೆ. ಎಸ್ ಅದಕ್ಕೋಸ್ಕರ ನಾವು ಇದರಲ್ಲಿ ಕಾಫಿ ಕುಡಿಯಕ್ಕೆ, ಟೀ ಕುಡಿಯಕ್ಕೆ ತಂದಿದ್ವಿ, ಎಣ್ಣೆ ಹಾಕಕ್ಕಲ್ಲ. ಸೊ ಡೆಫಿನೆಟ್ಲಿ ಇದು 420 ರೂಪೀಸ್, ಸ್ವಲ್ಪ ಜಾಸ್ತಿ ಬೆಲೆನೇ ಆಯ್ತು. ಅಮೆಝಾನ್ ನಿಮ್ಗೆ ಇನ್ನೂ ಚೀಪ್ ಸಿಗ್ಬಹುದು, ನೀವು ತಗೊಳಿದ್ರೆ ತಗೋಬಹುದು. ಎಡಿಸ್ಟಲ್ಲಿ 3ನೇ ಗ್ಯಾಜೆಟ್ ತುಂಬಾ ಚಿಕ್ಕದಾಗಿದೆ. ಬಟ್ ನಿಮ್ಮಲ್ಲಿ ತುಂಬಾ ಜನ ಇದನ್ನ ಪರ್ಚೇಸ್ ಮಾಡ್ತೀರಾ. ಎಸ್ ಓಹೋ, ಇದೇನು ಲೋಕಲ್ ಪ್ಯಾಕೇಜಿಂಗ್, ಇಲ್ಲೇ ನಮ್ಮ ಊರಲ್ಲೇ ಮ್ಯಾನುಫ್ಯಾಕ್ಚರಿಂಗ್ ಮಾಡ್ದಂಗೆ ಪ್ಯಾಕೇಜ್ ಮಾಡೋರೆ. ಕಂಪೇರ್ ಟು ಅಮೆಝಾನ್, ಫ್ಲಿಪ್ಕಾರ್ಟ್ ನೋಡಿದ್ರೆ ಸ್ನ್ಯಾಪ್ಡೀಲ್ ಅನ್ನೋರು ಇನ್ನೂ ಎಲ್ಲೆಲ್ಲೋ ಇದ್ದಾರೆ. ಇದೇನು USB ಕೇಬಲ್ ಕಳಿಸಿದ್ರಲ್ಲ. ನಾವು ಲೈಟರ್ ಆರ್ಡರ್ ಮಾಡಿದ್ವಿ ಗುರು. ಓ ಮೈ ಗಾಡ್ ಗೈಸ್, ನಾವು ಏನು ಆರ್ಡರ್ ಮಾಡಿದ್ವಿ? ಮೈಕ್ರೋ USB ಕೇಬಲ್ ಹಾಕೋರು ಬಡ್ಡಿ ಮಕ್ಕಳು ಲೈಟರ್ ಆರ್ಡರ್ ಮಾಡಿದ್ವಿ. ಸ್ಕ್ರೀನ್ ಮೇಲೆ ಈ ಇಮೇಜ್ ನೋಡ್ಕೋಬಹುದು. ಸೊ ಈ ಲೈಟರ್ನ ಆರ್ಡರ್ ಮಾಡಿದ್ವಿ. 620 ರೂಪೀಸ್ ಪೇ ಮಾಡಿದ್ವಿ ಇದಕ್ಕೆ. ನಾನೇನೋ ಆರ್ಡರ್ ಮಾಡಿದೀನಿ, ನನಗೇನೋ ಕಳಿಸ್ಕೊಟ್ಟಿದ್ದಾರೆ ಅಂತಂದ್ರೆ ಅದು ನನ್ನ ಫಸ್ಟ್ ಟೈಮ್ ಎಕ್ಸ್ಪೀರಿಯನ್ಸ್ ಅಲ್ಲಿ, ಅದು ಲೈವ್ ನಿಮ್ಮ ಮುಂದೆನೆ. ಎಸ್ ನೀವು ನೋಡ್ಕೋಬಹುದು ಗೈಸ್, ಕನ್ಫರ್ಮ್ ಡೆಲಿವರ್ಡ್ ಮತ್ತು ಡೆಲಿವರ್ಡ್ ಅಂತ ಕೂಡ ಕಾಣಿಸ್ತಾ ಇದೆ. 620 ರೂಪೀಸ್ ನಾವು ಇದಕ್ಕೆ ಪೇ ಮಾಡಿದೀವಿ. ಸೊ ಸಾರಿ 699 ಇತ್ತು ರೇಟ್. ಎಸ್ ಇನ್ನು ಸದ್ಯಕ್ಕೆ ಇದು ರಿಟರ್ನ್ ಹೋಗತ್ತಾ? ಸೊ ಈ ಪ್ರೊಸೆಸ್ ನ ಟೆಸ್ಟ್ ಮಾಡಿ ನಾವು ವಿಡಿಯೋ ಲೈವ್ ಹೋಗೋಕ್ಕಿಂತ ಮುಂಚೆ ಕಮೆಂಟ್ಸ್ ಅಲ್ಲಿ ಇದನ್ನ ತಿಳಿಸಿರ್ತೀವಿ. ಸೊ ಇವನ್ ಈ ಪೇಪರ್ ಮೇಲೆ ಕೂಡ ನೋಡ್ಕೋಬಹುದು USB ಲೈಟರ್ ಅಂತ ಇದೆ. ಸೊ ನಾನ್ ಫುಲ್ ಎಕ್ಸೈಟೆಡ್ ಇದ್ದೆ ಗುರು ಲೈಟರ್ ನ ಟೆಸ್ಟ್ ಮಾಡಕ್ಕೆ. ಇವನ್ ನಮ್ ಕ್ಯಾಮ್ರಾಮನ್ ಫುಲ್ ಎಕ್ಸೈಟೆಡ್ ಇದೆ, ಹೆಂಗಿದೆ USB ಲೈಟರ್ ನೋಡ್ಬೇಕಂತ. ಲೈಟರ್ ನ ಅಸಲಿ ಟೆಸ್ಟ್ ಗೋಸ್ಕರ ಊದುಬತ್ತಿ
ಎಲ್ಲ ತಂದಿದ್ವಿ ಫ್ರೆಂಡ್ಸ್. ಹೊಸ ಮೋಗ್ರ ನೋಡಿ ಎಷ್ಟೊಂದು ಚೆನ್ನಾಗಿರೋ ಸ್ಮೆಲ್ ಇದೆ. ಬಟ್ ನಮ್ಮ ಲೈಟ್ರೆ ಬಂದೇ ಇಲ್ಲ. ಎಸ್, ಬಟ್ ಇದನ್ನ ಈ ಗ್ಯಾಜೆಟ್ ನ ಮಿಸ್ ಮಾಡಲ್ಲ. ನಾನು ಮತ್ತೆ ರಿಟರ್ನ್ ಕಳಿಸ್ತಾರೆ ಯಾವಾಗಾದ್ರೂ ಇದ್ರ ವಿಡಿಯೋ ಮಾಡ್ತೀನಿ. ಬಟ್ ಏನ್ ನಡೀತಾ ಇದೆ ಇಲ್ಲಿ? ಇನ್ನು ಇಂಥದೇ ಡೀಲ್ಸ್ ನಡೀತಾ ಇದೆ ಸ್ನಾಪ್ ಡೀಲ್ಸ್ ಅಲ್ಲಿ. ಈ ಸ್ಕ್ಯಾಮ್ ತುಂಬಾ ದೊಡ್ಡದಾಗಿರುವಂತ ಸ್ಕ್ಯಾಮ್. ಸ್ನಾಪ್ ಡೀಲ್ ಈ ಹೆಸರನ್ನ ಕೆಡ್ಸೋಳಕ್ಕೆ ಇದೇ ರೀಸನ್. ಅದು ಆಫೀಸಿಯಲ್ ನೋಡಿ ಪೇಪರ್ ಹಾಕಿ ಕಳ್ಸೋರೆ. ಇನ್ನೇನೋ ಸೆಲ್ಲರ್ ಕಳ್ಸಿದಾನಪ್ಪ, ಉದ್ಕಡ್ಡಿ ಬಂದಿದೆ, ಈ ರೀತಿ ಏನೂ ಇಲ್ಲ. ಆಫೀಸಿಯಲ್ ಆಗಿರುವಂತ ಬಾಕ್ಸ್ ಮೇಲೆ ಈ ರೀತಿ ಮೋಸ. ನೋಡ್ರಪ್ಪ, ನಮ್ ಗ್ಯಾಜೆಟ್ಸ್ ಗಳನ್ನ ಸ್ನಾಪ್ ಡೀಲ್ ಎಲ್ಲ ನಮ್ ಭರವಸೆ ಇಲ್ಲ. ಸೊ ನೀವು ನಮ್ ನಂಬಿಕೆಯಿಂದ ಆರ್ಡರ್ ಮಾಡಿದ್ರೆ ಈ ರೀತಿ ಮೋಸ ಆಗೋದು ಬೇಡ. ಅಲರ್ಟ್ ಆಗಿರಿ. ಎಸ್, ಇಂಗ್ಲಿಷ್ ಅಲ್ಲಿ 4ನೇ ಗ್ಯಾಜೆಟ್. ಇದು ಮಾತ್ರ ನಮ್ಮ ಊರಲ್ಲಿ ಚಿಕ್ಕ ಮಕ್ಕಳು ಇದಕ್ಕಿಂತ ಚೆನ್ನಾಗಿ ಪ್ಯಾಕೇಜ್ ಮಾಡ್ತಾರೆ ನೋಡಿ. ಇದು ಲೈಕ್ ಯಾವ್ದೋ ಲೋಕಲ್ ಚಿಕನ್ ಟೇಪ್ ಹಾಕಿಸಿದ್ರೆ. ಸೊ ಇದು ಸೆಲ್ಲರ್ ಕಡೆಯಿಂದ ಬಂದಿರತ್ತೆ. ತೆಗಿಯೋಣ. ಎಸ್, ಇದೊಂದು ಲಾಟನ್ ಆಯ್ತಾ. ಸೊ ನೀವೇನು ಕರಿತೀರಿ ಗೊತ್ತಿಲ್ಲ, ಲ್ಯಾಂಪ್, ಲೈಟ್ ಏನೋ ಕರಿಬೋದು. ಬಟ್ ಬಾಕ್ಸ್ ಮಾತ್ರ ಚೆನ್ನಾಗಿದೆ. ಒಳಗಡೆ ಮೇಲಿನ ಬಾಕ್ಸ್ ಖರಾಬ್ ಆಗಿರ್ಬೋದು, ಬಟ್ ಈ ರೀತಿ ನಿಮ್ಗೆ ಬಾಕ್ಸ್ ನೋಡೋಕೆ ಸಿಗುತ್ತೆ. ಎಸ್, ಓಪನ್ ಮಾಡಿದ ತಕ್ಷಣ ಎಸ್, ಇದೊಂದು ಹೊಸ ಪ್ರಾಡಕ್ಟ್ ಇದೆ. ಸೊ ನೋಡಿದ ತಕ್ಷಣ ಗೊತ್ತಾಗುತ್ತೆ. ಸೊ ಇಲ್ಲಿ ಒಂದು ಈ ರೀತಿಯಾಗಿರುವಂಥ ಚಾರ್ಜಿಂಗ್ ಕೇಬಲ್ನ ಕೊಡ್ತಾ ಇದ್ದಾರೆ. ಸೊ ಇದು ನಮ್ಮ ಮೇನ್ ಲಾಟನ್. ಇಷ್ಟೊಂದು ಚಿಕ್ಕದಾಗಿದೆ ಅನ್ಕೊಂಡಿರಲಿಲ್ಲ. ನೋಡೋಕ್ಕೆ ಈ ರೀತಿಯಾಗಿ ಸ್ಕ್ರೀನ್ ಶಾಟ್ ನೋಡ್ಕೋಬಹುದು, ದೊಡ್ಡದಾಗಿದೆ. ಬಟ್ ಎಸ್, ಇದೊಂಥರ ಪಾರ್ಟಿಗೆಲ್ಲ ತೊಗೊಂಡು ಹೋಗಕ್ಕೆ ಮಜಾ ಅನ್ಸುತ್ತೆ. ಸೊ ಇದನ್ನ ಆನ್ ಮಾಡಬೇಕಾದ್ರೆ ಇದ್ರ ಲೈಟ್, ಓ ಮೈ ಗಾಡ್, ಎಸ್ ಸಾಕಾಗಿದೆ ಗುರು. ಇಂಟ್ರೆಸ್ಟಿಂಗ್ ಡಿಸೈನ್. ತೆಗೆದ ತಕ್ಷಣ ಲೈಟ್ ಆನೆ. ನೈಸ್. ಆಫ್ ಮಾಡ್ಬೇಕು. ಇಲ್ಲೊಂದು ಬ್ಯಾಟ್ರಿ ಅಂತೆ. ಓಹೋ, ನಮ್ಮ ಕ್ಯಾಮ್ರಾಮನ್ ಎಲ್ಲ ಕತ್ಲೆ ನಿಂತ್ಕೊಂಡವ್ರೆ. ಸೊ ಇಲ್ಲಿ ನೋಡ್ಕೋಬಹುದು. ಬ್ಯಾಟ್ರಿ ಬೆಳಕು ಮಾತ್ರ ಸಖತ್ತಾಗಿದೆ, ಇಂಟ್ರೆಸ್ಟಿಂಗ್ ಅಂತ ಅನಿಸ್ತು. ಕೆಳಗಡೆ ಬೇರೆ ಬ್ಯಾಟ್ರಿ. ಎಸ್, ಇದನ್ನ ಆಫ್ ಮಾಡ್ಕೋಬಹುದು. ಬಟ್ 399 ನೋಡಿದ ತಕ್ಷಣ ಇಂಟ್ರೆಸ್ಟಿಂಗ್ ಅಂತ ಅನಿಸ್ತು. ಸೊ ಇನ್ನು ಸೋಲಾರ್ ಎಲ್ಲಿದೆ? ಎಸ್ ಇಲ್ಲಿ ಇದೆ. ಬಟ್ ತುಂಬಾ ಚಿಕ್ಕ ಪ್ಯಾನಲ್ ಇದೆ ಗುರು. ಇದು ಹೆಂಗ್ ಚಾರ್ಜ್ ಆಗುತ್ತೆ? ಓಹೋ, ನೋಡ್ಕೋಬಹುದು ನೀವು. ಇಲ್ಲಿ ತುಂಬಾ ಚಿಕ್ಕದಾಗಿದೆ. ಎಸ್, ಇದು ತುಂಬಾ ಇಂಟ್ರೆಸ್ಟಿಂಗ್ ಡಿಸೈನ್ ಇದೆ ಗುರು. ಸೊ ನೀವು ಇದನ್ನ ಈ ರೀತಿಯಾಗಿ ಕೂಡ ಬ್ಯಾಟ್ರಿ ಹ್ಯಾಂಡಲ್ ಮಾಡಬಹುದು. ಸೊ ಲಾಟನ್ ತರ ಈ ರೀತಿ ಕೂಡ ಹ್ಯಾಂಡಲ್ ಮಾಡ್ಕೋಬಹುದು. ಬಾಕಿ ತುಂಬಾ ಯುನೀಕ್ ಡಿಸೈನ್ ಇದೆ. ಸೊ ಮೇಲೆ ಸ್ವೈಪ್ ಮಾಡಿದ ತಕ್ಷಣ ಲೈಟ್ ಆನ್ ಆಗತ್ತೆ. ಇಲ್ಲಿ USB ಪೋರ್ಟ್ ಇದೆ. ಇದರಿಂದ ಮೊಬೈಲ್ ಚಾರ್ಜ್ ಮಾಡಬಹುದು ಅಂತ. ಓಕೆ, ಪಿನ್ ಹಾಕ್ತೀನಿ. ಎಸ್, ಓ ಮೈ ಗಾಡ್, ಫೋನ್ ಚಾರ್ಜ್ ಆಗ್ತಾ ಇದೆ ನೋಡ್ಕೋಬಹುದು. ಓ ಮೈ ಗಾಡ್, ಇದು ಎಷ್ಟು ಫಾಸ್ಟ್ ಚಾರ್ಜ್ ಆಗೋದು ಗೊತ್ತಿಲ್ಲ. ಬಟ್ ಈ ಬ್ಯಾಟ್ರಿ ಏನಿದೆ, ಸೊ ಇದರಲ್ಲಿ 220 ವಾಟ್ನ ರೀಚಾರ್ಜಬಲ್ ಬ್ಯಾಟ್ರಿ ಇದೆ. ಎವನ್ ಇದನ್ನ ನೀವು ಕರೆಂಟ್ ಇಂದ ಕೂಡ ಚಾರ್ಜ್ ಮಾಡ್ಕೋಬಹುದು, ಸೋಲಾರ್ ಇಂದ ಕೂಡ ಚಾರ್ಜ್ ಆಗ್ಬೋದು. ಬಟ್ ಎಷ್ಟು ಫಾಸ್ಟ್ ಚಾರ್ಜ್ ಆಗೋದು ಗೊತ್ತಿಲ್ಲ. ಬಟ್ ಇದೊಂದು ಯುನೀಕ್ ಗ್ಯಾಜೆಟ್ ಇದೆ. ಕೇವಲ 399 ರುಪೀಸ್ಗೆ ಇದೊಂದು ಬೆಸ್ಟ್ ಗ್ಯಾಜೆಟ್. ಖಂಡಿತ ನೀವು ಕಣ್ಮುಚ್ಚಿಟ್ಟು ಇದನ್ನ ಪರ್ಚೇಸ್ ಮಾಡಬಹುದು. ನನಗಂತೂ ಇಂಟ್ರೆಸ್ಟಿಂಗ್ ಪ್ರಾಡಕ್ಟ್ ಅಂತ ಅನಿಸ್ತು. ಇಡಿಸ್ತಲ್ಲಿ ಕೊನೆ ಗ್ಯಾಜೆಟ್ ಏನಿರ್ಬೋದು? ಸೊ ಇದು ಒರಿಜಿನಲ್ ಇರಲಿ. ಲಾಸ್ಟ್ ಓಪನ್ ಮಾಡಿದ್ವಿ, ಅದು ಪ್ಲಾಸ್ಟಿಕ್ ಪ್ಯಾಕೇಜಿಂಗ್ ಒಂದಿಗೆ ಇತ್ತು. ಸೊ ಇದರಲ್ಲಿ ಬಿಲ್ ಎಲ್ಲ ಕೊಟ್ಟಿದ್ದಾರೆ ಗುರು. ಸೊ ಲಾಸ್ಟ್ ಯಾವುದ್ರಲ್ಲೂ ಸಿಕ್ಕಿರಲಿಲ್ಲ. ಓಹೋ, ಇದೇನು ಗುರು, ಪ್ಯಾಕೇಜ್ ಒಳಗಡೆ ಮತ್ತೊಂದು ಪ್ಯಾಕೇಜ್ ಅಂತೆ. ಮೈ ಗಾಡ್, ಏನೋ ಇದೆ. ಓಹೋ, ಎಸ್ ಗುರು, ಹೊಸ ಬಾಕ್ಸ್ ಕಳ್ಸವ್ರೆ. ಅಟ್ಲೀಸ್ಟ್ ಪ್ಲಾಸ್ಟಿಕ್ ಓಪನ್ ಮಾಡಿಲ್ಲ. ನೈಸ್. ತೆಗೆದ ತಕ್ಷಣ ನೋಡ್ಕೋಬಹುದು, ಮೇಡ್ ಇನ್ ಚೈನಾ. ಎಸ್, ಅದೇ ಅಕ್ಷರಗಳನ್ನ ನೋಡ್ತಾ ಇದ್ವಿ. ಓಪನ್ ಮಾಡೋಣ. ಓಕೆ, ಎಲ್ಲ ತೆಗೆದ ತಕ್ಷಣ ಬಿದ್ದೋಯ್ತು ಗುರು. ಎಸ್ ಗೈಸ್, ಇದೊಂದು ಮೊಬೈಲ್ ಅಥವಾ ನಿಮ್ಮ ಮನೇಲಿರುವಂಥ ಚಿಕ್ಕ ಎಸೆಸರೀಸ್ ಮತ್ತು ಏನೊಂದು ಎಲೆಕ್ಟ್ರಾನಿಕ್ ವಸ್ತುಗಳು ಇರುತ್ತೆ. ಸೊ ಇದನ್ನು ಓಪನ್ ಮಾಡುವಂಥ ಒಂದು ಉಪಕರಣ. ಸೊ ಇನ್ನು ಇದನ್ನು ಸೆಟ್ ಮಾಡೋದು ತುಂಬ ಈಸಿ. ಎಸ್, ಈ ರೀತಿಯಾಗಿ ಇದನ್ನು ತೊಗೊಂಡು ಟೈಟ್ ಮಾಡಿದ್ರೆ ಮುಗೀತು. ಎಸ್, ನಿಮ್ಗೆ ಎಷ್ಟು ಬೇಕಾದಷ್ಟು ಇದನ್ನ ನೀವು ಅಡ್ಜಸ್ಟ್ಮೆಂಟ್ ಮಾಡ್ಕೊಂಡು ತಗೋಬಹುದು. ಇದರಲ್ಲಿ ಬೇರೆ ಬೇರೆ ತುಂಬಾ ಡಿಫ್ರೆಂಟ್ ನಿಬ್ಸ್ಗಳಿದೆ. ಲೈಕ್ ಇದರಿಂದ ನೀವು ಮೊಬೈಲ್ಸ್ನ ಕೂಡ ಓಪನ್ ಮಾಡ್ಬೋದು. ಇಷ್ಟಲ್ಲದೆ ಈ ನಿಬ್ಸ್ಗಳೇನಿದೆ, ಸೊ ಇದು ಅಷ್ಟೊಂದು ಈಸಿಯಾಗಿ ಹೋಗಲ್ಲ, ತುಂಬಾ ಟೈಟಾಗಿ ಕೂತ್ಕೊಳ್ಳುತ್ತೆ. ಸೊ ಇಲ್ಲಿ ಮ್ಯಾಗ್ನೆಟಿಕ್ ಕನೆಕ್ಟ್ ಇದೆ. ಸೊ ಈ ರೀತಿಯಾಗಿ ಹಾಕೊಂಡು ನೀವು ಯಾವುದೇ ಎಲೆಕ್ಟ್ರಾನಿಕ್ ಗ್ಯಾಜೆಟ್ಸ್ಗಳನ್ನ ಆರಾಮಾಗಿ ಓಪನ್ ಮಾಡ್ಬೋದು. ಎಲ್ಲೂ ಇದು ಮಿಸ್ ಆಗತ್ತೆ, ಈ ರೀತಿ ಯಾವುದೇ ಪ್ರಾಬ್ಲಮ್ ಇಲ್ಲ. ತುಂಬಾ ಯುನೀಕ್ ಮತ್ತು 350 ರುಪೀಸ್ಗೆ. ಸೊ ನಿಮ್ಮ ಮನೇಲಿ ಏನೋ ಇಂಪಾರ್ಟೆಂಟ್ ಕೆಲಸ ಮಾಡಬೇಕಾಗಿರುತ್ತೆ. ಸೊ ಏನೋ ಎಲೆಕ್ಟ್ರಾನಿಕ್ಸ್ ಕರೆಕ್ಟ್ ಟೈಮಲ್ಲಿ ಕೈ ಕೊಟ್ಟಿರುತ್ತೆ. ಸೊ ಇಂಥ ಟೈಮಲ್ಲಿ ಇದನ್ನ ನೀವು ಉಚ್ಚಿ ನೋಡ್ಬೋದು. ಒಂದು ಯುನೀಕ್ ಆಗಿರುವಂತ ಗ್ಯಾಜೆಟ್. ಸೊ ಇದು ಪ್ರತಿಯೊಬ್ಬರಿಗೆ ಯೂಸ್ ಆಗೋದು ಅಥವಾ ಪ್ರತಿಯೊಬ್ಬರಿಗೆ ಇಂಟ್ರೆಸ್ಟಿಂಗ್ ಪ್ರಾಡಕ್ಟ್ ಅನ್ಸಲ್ಲ. ಬಟ್ ನಮ್ಮಂತವ್ರಿಗೆ ಇದು ಯೂಸ್ಫುಲ್ ಗ್ಯಾಜೆಟ್. ಸೊ ಎಸ್, ಇದನ್ನ 349 ರುಪೀಸ್ಗೆ, ಇದಕ್ಕಿಂತ ಬೇರೆ ಇನ್ನೊಂದು 100-200 ರೂಪಾಯಿ ಹಾಕಿದ್ರೆ 200 ರೂಪಾಯಿಗೆ ಇದಕ್ಕಿಂತ ಬೆಸ್ಟ್ ಗ್ಯಾಜೆಟ್ ಸಿಗುತ್ತೆ. ಬಟ್ ನಾನು ಇದನ್ನ ಸ್ನ್ಯಾಪ್ಡೀಲ್ ಇಂದನೇ ಟೆಸ್ಟ್ ಮಾಡಬೇಕಾಗಿತ್ತು. ಎಸ್, ಚೈನೀಸ್ ಪ್ರಾಡಕ್ಟ್ ಇದೆ. ಬಟ್ ನಾನು ವ್ಯಾಲ್ಯೂ ಫಾರ್ ಮನಿ ಅನ್ನೋದಕ್ಕಿಂತ ಒಂದು ಯೂಸ್ಫುಲ್ ಗ್ಯಾಜೆಟ್ ಅಂತ ಅನಿಸ್ತು. ಎಸ್, ಇನ್ನು ಕೊನೆಯದಾಗಿ ಈ ಗ್ಯಾಜೆಟ್ ಸೀರೀಸ್ ತುಂಬಾ ಇಂಪಾರ್ಟೆಂಟ್ ಇತ್ತು. ಸೊ ಗಮನ ಇಟ್ಕೊಳ್ಳಿ, ನೀವೆಲ್ಲರೂ ಸ್ನ್ಯಾಪ್ಡೀಲ್ ಪರ್ಚೇಸ್ ಮಾಡ್ತೀರಿ ಅಂತಂದ್ರೆ ಲೈವ್ ಅನ್ಬಾಕ್ಸ್ ಎಲ್ಲ ಮಾಡಿ. ಸೊ ಇನ್ನು ಈ ಪ್ರಾಡಕ್ಟ್ ನವರು ಈ ಕೇಬಲ್ ನಾನು ಏನಂತ ಹೇಳಿ ಇವ್ರಿಗೆ ರಿಟರ್ನ್ ಕಳಿಸ್ಲಿ? ನಾವು ಕಳಿಸಿದ್ದೆ ಬೇರೆ, ಬಂದಿದೆ ಬೇರೆ. ಲೈವ್ ಪ್ರೂಫ್ ಹತ್ರ ವಿಡಿಯೋ ನಾನೇ ತೋರಿಸ್ಬಿಡ್ತೀನಿ. ಬಟ್ ನೀವ್ ಏನ್ ತೋರಿಸ್ತೀರಾ ನಾಳೆ ಈ ರೀತಿ ನಿಮ್ಗೆ ಸ್ನ್ಯಾಪ್ಡೀಲ್ ಇಂದ ನಿಮ್ಗೂ ಪ್ರಾಬ್ಲಮ್ ಆಯ್ತಪ್ಪ ಅಂತಂದ್ರೆ ನೀವು ಹೇಗೆ ಫೇಸ್ ಮಾಡ್ತೀರಾ? ಕೆಳಗಡೆ ಕಮೆಂಟ್ ಮಾಡಿ. ಈ ಎಲ್ಲ ಪ್ರಾಡಕ್ಟ್ಸ್ ಲಿಂಕ್ ನಿಮಗೆ ಡಿಸ್ಕ್ರಿಪ್ಷನ್ ಕೊಟ್ಟಿರ್ತೀನಿ. ಆದಷ್ಟು ಸ್ನ್ಯಾಪ್ಡೀಲ್ ಅವಾಯ್ಡ್ ಮಾಡಿಬಿಟ್ಟು ಅಮೆಜಾನ್, ಫ್ಲಿಪ್ಕಾರ್ಟ್ ಅಲ್ಲೇ ನೋಡಿ. ನೆಕ್ಸ್ಟ್ ಯಾವ ಗ್ಯಾಜೆಟ್ಸ್ ನಾವು ಟ್ರೈ ಮಾಡಬೇಕು ಕೆಳಗಡೆ ಕಮೆಂಟ್ ಮಾಡಿ. ಈ ರೀತಿ ಇನ್ನಷ್ಟು ಹೆಚ್ಚಿನ ವಿಡಿಯೋಸ್ಗಾಗಿ ಸಬ್ಸ್ಕ್ರೈಬ್ ಮಾಡಿ. ಸಿಗೋದ್ರಲ್ಲಿ ಟೇಕ್ ಕೇರ್, ನಮಸ್ಕಾರ.